ಭಾನುವಾರ ಬೆಳಗ್ಗೆ ಏಳೋದು ಲೇಟ್ ಆಯಿತು. ಏನಪ್ಪ ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನ್ನ ತಲೆಯಲ್ಲಿ ಬಂದಿದ್ದು ಈ ಪೇಪರ್ ಅವಲಕ್ಕಿ. ದಿಢೀರಾಗೂ ಮಾಡ್ಬೋದು, 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಮತ್ತು ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡ್ತಾರೆ. ಸೊ ಮೊದಲನೇದಾಗಿ ಬಾಣಲಿ ಇಟ್ಕೊಂಡೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆವಾಗಿನ ಕಾಲದಲ್ಲಿ ಏಜಾದವರೆಲ್ಲ ಹೇಳ್ತಾಯಿದ್ರು ಹಸಿ ಎಣ್ಣೆಗೆ ಸಾಸಿವೆ ಹಾಕಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಬೇಕಾಗತ್ತೆ. ಆಮೇಲೆ ಅದಕ್ಕೆ ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಬೇಕು. ಯಾವುದೇ ಅಡುಗೆಗಾಗಲಿ ಅರಿಶಿಣದ ಪುಡಿ ಇರಲೇಬೇಕಲ್ವ. ಆನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅವಲಕ್ಕಿಗೆ ಅಷ್ಟು. ಕೆಲವೊಂದು ಅವಲಕ್ಕಿಲಿ ಉಪ್ಪಿರುತ್ತೆ, ಸೊ ನೀವು ನೋಡ್ಕೊಳ್ಳಿ. ನಂತರ ಸ್ವಲ್ಪ ಕಡಲೆ ಬೀಜನ ಸಪ್ರೇಟಾಗಿ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಇದಕ್ಕೂ ಹಾಕ್ಬೋದು, ಬಟ್ ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಲೈಟಾಗಿ ಫ್ರೈ ಆಗಬೇಕು, ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬೆಲ್ಲನ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಪೇಪರ್ ಅವಲಕ್ಕಿಗೆ ಬೆಲ್ಲ ಎಷ್ಟು ಟೇಸ್ಟ್ ಕೊಡುತ್ತೆ ಗೊತ್ತಾ? ನೀವು ಒಂದ್ಸರಿ ಹಾಕಿ ನೋಡಿ, ಗೊತ್ತಾಗುತ್ತೆ. ಸೊ ಇಲ್ಲಿ ಅವಲಕ್ಕಿನಲ್ಲಿ ಚೆನ್ನಾಗಿ ಜರಡಿ ಆಡಿಕೊಂಡು ಮೇಲ್ಗಡೆ ಇರೋ ಅವಲಕ್ಕಿನೆಲ್ಲ ನೀಟಾಗಿ ತೆಗೆದುಕೊಳ್ತಾ ಇದ್ದೀನಿ. ಅದನ್ನು ನಂತರ ಈ ಒಂದು ಮಸಾಲೆಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಬೆಲ್ಲನ ನೆನೆಸಿಟ್ಟಿದ್ವಲ್ಲ, ಆ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಅನ್ಕೊಬೋದು ಬೆಲ್ಲ ಹಾಕಿದ್ರೆ ಒಂಥರ ಸ್ವೀಟ್ ಆಗುತ್ತೆ ಅಂತ, ಬಟ್ ಬೆಲ್ಲ ಹಾಕಿ ನೋಡಿ, ಬೆಲ್ಲದ ನೀರು ಹಾಕಿದರೆ ಅದರ ಟೇಸ್ಟ್ ಆಮೇಲೆ ನಿಮಗೆ ಗೊತ್ತಾಗೋದು. ಸೊ ಇವಾಗ ಕಲಿಸ್ಕೊಂಡಿದ್ದೆಲ್ಲ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಹಾಕಿದರೆ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ತೆಂಗಿನಕಾಯಿ, ಇದು ಊರಲ್ಲಿ ಮನೆಯಲ್ಲೇ ಬೆಳೆದಿರೋ ತೆಂಗಿನಕಾಯಿ. ಇವಾಗೆಲ್ಲ ಬೆಂಗಳೂರಲ್ಲಿ ತೆಂಗಿನಕಾಯಿ ಕೊಳ್ಳೋ ಹಾಗೆ ಇಲ್ಲ, ರೇಟೆಲ್ಲ ಅಷ್ಟೊಂದು ಜಾಸ್ತಿ ಆಗಿದೆ. ಸೊ ಸ್ವಲ್ಪ ಕಾಯಿನ ತುರ್ಕೊಳ್ತಾ ಇದ್ದೀನಿ. ನಂತರ ಕಾಯಿ ತುರಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಫಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡ್ರೆ ಇದು ಚೆನ್ನಾಗಿರಲ್ಲ. ಯಾವುದಕ್ಕಾಗಲಿ ಚಿತ್ರಾನ್ನ, ಅವಲಕ್ಕಿ ಯಾವುದಕ್ಕಾದ್ರೂ ಕೂಡ ಲಾಸ್ಟಿಂದಾಗಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಕೊಡುತ್ತೆ. ಸೊ ಕಾಯಿ ತುರಿ ಎಲ್ಲ ಹಾಕಿದ ಮೇಲೆ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಇಷ್ಟಪಡ್ತಾರೆ. ಸ್ನ್ಯಾಕ್ಸ್ಗೆ ಕೂಡ ಇದನ್ನ ರೆಡಿ ಮಾಡ್ಬೋದು. ಖಾರ ಎಲ್ಲ ಎಷ್ಟು ಬೇಕು ನಿಮಗೆ, ಸ್ಪೈಸಿ ಬೇಕು ಅಂದರೆ ನೀವು ಹಾಕ್ಕೊಬೋದು. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದು ಖಂಡಿತ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು.